ನನಗೆ ಈ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ. ದುಡ್ಡು ಬೇಕಲ್ವೇನೋ ನಿನಗೆ? ಅದಕ್ಕೋಸ್ಕರ ನೀನು ಈಶಾನ ಮದುವೆ ಆಗಬೇಕು. ಅತ್ತಿಗೆ ಹುಷಾರಾಗಿ ಮನೆಗೆ ಬರೋವರೆಗೂ ಯಾರೂ ಈ ಮದುವೆ ಬಗ್ಗೆ ಅವ್ರಿಗೆ ಹೇಳೋ ಹಾಗಿಲ್ಲ. ಟೈಮ ಅದು ಸೊಸೆನ್ ಕರ್ಕೊಂಡ್ ಬಾ. ಒಂದು ಸೊಸೆ ಇಲ್ಲಿಗೆ ಬರಬೇಕು, ಇಲ್ಲಾಂದ್ರೆ ನಾನು ಮನೆಗೆ ಬರ್ತೀನಿ. ಗೊತ್ತಿದೆ, ನನ್ನ ನಿಮ್ಮ ಮಧ್ಯ ತುಂಬಾ ಕಹಿ ಘಟನೆ ನಡೆದಿದೆ. ಆದ್ರೆ ದಯವಿಟ್ಟು ಅದನ್ನೆಲ್ಲ ಮರೆತು ನನ್ನನ್ನು ಸೊಸೆಯಾಗಿ ಒಪ್ಕೊಳ್ಳಿ. ಈಗ ನಾವಿಬ್ರು ಅತ್ತೆ ಸೊಸೆಯರು. ಮತ್ತೆ ನಾನೀ ಸಂಬಂಧನ ಮನ್ಸಾರಿ ನಿಭಾಯಿಸ್ಬೇಕು ಅಂತಿದ್ದೀನಿ. ತಪ್ಪು ಮಾಡಿರೋದನ್ನ ಒಪ್ಕೊಳಕ್ಕಾಗಲ್ವಾ? ಸ್ಪೆಷಲಿ ನೀವು ಸರಳ ಆಂಟಿ, ನೀವು ಇವ್ರಿಗೆಲ್ಲ ಹೆಡ್ ಅಲ್ವಾ? ಸೊ ಪನಿಷ್ಮೆಂಟು ನಿಮಗೆ ಸಿಗ್ಬೇಕು. ಹಾಗಾಗಿ ನಾನಿವಾಗ ನಿಮ್ಮನ್ನ 4 ದಿನದವರೆಗೂ ಸಸ್ಪೆಂಡ್ ಮಾಡ್ತಾ ಇದ್ದೀನಿ. ನೀವ್ ಏನ್ ಮಾಡಿದ್ರಿ? ಸರಿಯಾಗಿ ನೋಡ್ಕೊಂಡು ಕೆಲಸ ಮಾಡಕ್ಕಾಗಲ್ವಾ? ನಿಮ್ ಧ್ಯಾನ ಎಲ್ಲಿರುತ್ತೆ? ಅಂತವ್ರಿಗೆಲ್ಲ ಬರೀ ಶಿಕ್ಷೆ ಕೊಡ್ಬೇಕು. ಪ್ಲೀಸ್ ಅವಕಾಶ ಮಾಡಿಕೊಡಿ. ಇಶಾ ಅಕ್ಕ ಗಿಫ್ಟ್ ಕೊಟ್ಟಿದ್ದನ್ನ ನಿಮಗೆ ಕೊಡಕ್ ಬಂದಿದ್ದೀನಿ. ಅವರೇ ನಿಮ್ಗಿದನ್ನ ಕೊಡಕ್ ಹೇಳಿದ್ರು. ನಮ್ಮ ಮನೆಯಲ್ಲಿ ಸೀರೆ ಕದಿಯೋದಲ್ದೆ ನನಗೆ ಎದುರುತ್ರ ಕೊಡ್ತೀಯ. ನಿನ್ ಮನೆಯಲ್ಲಿ ಕೆಲ್ಸದೊಳಗಿದ್ದೆ ನಾನು, ಆದ್ರೆ ಈ ಮನೆಯಲ್ಲಿ ನಿನ್ ನೆರಳು ಬೀಳಕ್ಕೂ ನಾನು ಬಿಡೋದಿಲ್ಲ. ಸೊಸೆ ಆಗೋದಂತೂ ಇನ್ನು ದೂರದ ಮಾತು. ತೊಲಗು ಇಲ್ಲಿಂದ. ಅಯ್ಯೋ ಅದ್ಗೆ ನೀವು ಏನ್ ಮಾಡ್ತಾ ಇದ್ದೀರಿ? ಏನ್ ಮಾಡ್ತಾ ಇದ್ದೀರಾ ನೀವು? ಇದೇ ಮೊದಲು ಮತ್ತೆ ಕೊನೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಿನಗೆ. ಇನ್ನೊಂದ್ಸಲ ಈ ಮನೆಯೊಳಗೆ ಕಾಲಿಡ್ತೀನಿ ಅಂತ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡ. ಯಾಕೆ ನೀವು ಈ ತರ ಎಲ್ಲ ಮಾತಾಡ್ತಿದ್ದೀರಾ? ಹೀಗ್ ಮಾಡೋದ್ರಿಂದ ನಡೆದಿರೋದೆಲ್ಲ ಸುಳ್ಳಾಗೋದಿಲ್ವಲ್ಲ? ಈ ಹುಡುಗಿ ಈ ಮನೆಗೆ ಸೊಸೆ. ನಾನು ಇವಳನ್ನ ಸೊಸೆ ಅಂತ ಒಪ್ಕೊಳ್ಳೋದಿಲ್ಲ. ಒಪ್ಕೋಬೇಕಾಗುತ್ತೆ. ಒಪ್ಕೊಳ್ಳೇಬೇಕಾಗುತ್ತೆ. ಯಾಕಂದ್ರೆ ಸೂರಜ್ಜು ಇವಳನ್ನ ಬಲವಂತವಾಗಿ ಮದ್ವೆ ಮಾಡ್ಕೊಂಡು ಬಂದಿದ್ದಾನೆ. ಅಗ್ನಿಕುಂಡ ಸುತ್ತಿದ್ದಾನೆ, ತಾಳಿ ಕಟ್ಟಿದ್ದಾನೆ, ಕುಂಕುಮ ಇಟ್ಟಿದ್ದಾನೆ. ಯಾವ ಹುಡುಗಿಗೆ ಅನ್ಯಾಯ ಆಗಿದೆಯೋ ಆ ಹುಡುಗಿದೆ ತಪ್ಪು ಅಂತಿದ್ದೀರಲ್ಲ. ಅಕಸ್ಮಾತ್ ಈ ಹುಡುಗಿ ಮನ್ಸು ಮಾಡಿದಿದ್ರೆ ಎಲ್ಲಾರನ್ನು ಬಿಟ್ಬಿಟ್ಟು ಆರಾಮಾಗಿ ಜೀವನ ಮಾಡ್ಬೋದಿತ್ತು, ಹೊರಟು ಹೋಗ್ಬೋದಿತ್ತು. ಆದ್ರೆ ಇವಳು ತನ್ನ ಸ್ವಂತ ಇಷ್ಟದಿಂದ ಇಲ್ಲಿಗೆ ಬಂದಿದ್ದಾಳೆ. ಅವಳು ಮನ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ದೆ ನಾವು ಹೋಗು ಅನ್ನೋದು ನಮ್ಮ ತಪ್ಪು. ನಮಗೆ ಯಾವ ಅಧಿಕಾರನೂ ಇಲ್ಲ. ಭಾವಂದ್ರೆ ಇಲ್ಲ, ತೀರ್ಮಾನ ಆಗಿದೆ. ಒಂದ್ ವೇಳೆ ಈ ಹುಡುಗಿಗೆ ಈ ಮನೇಲಿ ಜಾಗ ಇಲ್ಲ ಅಂತಂದ್ರೆ ಅವನಿಗೂ ಈ ಮನೇಲಿ ಜಾಗ ಇಲ್ಲ. ಮತ್ ಇವನು ಈ ಹುಡುಗಿ ಜೀವನ ಹಾಳಾಗುತ್ತೆ ಅಂತ ಚೆನ್ನಾಗಿ ಗೊತ್ತಿದ್ರು ಗುಲಾಬ್ ಸಿಂಗ್ ಹತ್ರ ಹಣ ತಗೊಂಡಿದ್ದಾನೆ. ದುಡ್ಡುಗೋಸ್ಕರ ಮದ್ವೆ ಆಗಿದ್ದಾನೆ ಇವನು. ನಿಂತ್ಕೊಳ್ಳಿ, ಜರ್ಗಿ, ಯಾರು ಮುಟ್ಬೇಡಿ ಅವನ್ನ. ಹೋಗಿ. ಅಪ್ಪ, ನೀವ್ ಯಾಕೆ ಹೀಗೆಲ್ಲ ಆಡ್ತಿದ್ದೀರಾ? ಹೋಗಿ ಆ ಕಡೆ ಹೋಗಿ.
ಏನ್ ಹೇಳ್ತಿದ್ದೀರಾ ಭಾವಂದ್ರೆ? ನಿಮ್ ಮಗನ್ ಆರೋಗ್ಯ ಆದ್ರೂ ನೋಡಿ, ಹಾಸ್ಪಿಟ್ಲಿಂದ ಇವಾಗ ತಾನೇ ಬಂದಿದ್ದಾನೆ. ಈ ತಲೆ ಹಟ್ಟೆ ಸೊಕ್ಕಿನ ಹುಡುಗಿಗೋಸ್ಕರ ಅವನಿಗೆ ನೋವು ಮಾಡ್ತಿದ್ದೀರಾ? ಸೂರಜ್, ಬಾ ಮಗನೇ, ಒಳಗ್ ಬಾ. ಇಲ್ಲ ಅದ್ಕೆ. ಅಕಸ್ಮಾತ್ ಇಶಂಗೆ ಈ ಮನೇಲಿ ಜಾಗ ಇಲ್ಲ ಅನ್ನೋದಾದ್ರೆ ಸೂರಜ್ಗೂ ಈ ಮನೇಲಿ ಜಾಗ ಇರೋದಕ್ಕೆ ಸಾಧ್ಯ ಇಲ್ಲ. ಈಶಾ ನಿಮಗೆ ಸೊಸೆ ಅಲ್ಲ ಅನ್ನೋದಾದ್ರೆ ಸೂರಜ್ ನನ್ನ ಮಗನೂ ಅಲ್ಲ. ನಿಮಗೆ ಸೂರಜ್ ಮೈ ಮೇಲಿರೋ ಗಾಯ ಮಾತ್ರ ಕಾಣಿಸ್ತಾ ಇದೆ, ಆದ್ರೆ ಈ ಹುಡುಗಿ ಜೀವನದಲ್ಲಿ ಮನಸ್ಸಲ್ಲಿ ಆಗಿರೋ ಗಾಯದ ಬಗ್ಗೆ ನಿಮ್ಗೆ ಒಂಚೂರು ಗೊತ್ತಿಲ್ಲ ಅಲ್ಲ. ಈ ಹುಡುಗಿ ತಮ್ಮ ಸಂಬಂಧಿಕರನ್ನೆಲ್ಲ ಬಿಟ್ಟು ಇಲ್ಲಿಗೆ ಬಂದಿದ್ದಾಳೆ, ಆದ್ರೆ ನೀವು ಅವಳನ್ನೇ ಈ ಮನೆಯಿಂದ ಹೊರಗೆ ಹಾಕೋ ಮಾತಾಡ್ತಾ ಇದ್ದೀರಿ. ತಪ್ಪು ತಿಳ್ಕೊಬೇಡಿ, ಇವತ್ತು ನಿಮ್ಮ ಕಾಲ ಮೇಲೆ ನೀವು ನಿಂತಿದ್ದೀರಾ ಅಂದ್ರೆ ಅದಕ್ಕೆ ಒಂದಲ್ಲ ಒಂದು ರೀತಿಲಿ ಈ ಹುಡುಗಿನೇ ಕಾರಣ. ಇವಳ ದುಡ್ಡಿಂದಾನೇ ಆಪರೇಷನ್ ಆಗಿರೋದು. ಇಲ್ಲ, ಇವಳಿಂದ ದುಡ್ಡು ಖಂಡಿತ ಸಿಕ್ಕಿರಬಹುದು, ಆದ್ರೆ ಇವಳು ಕೊಟ್ಟಿರೋದಿಲ್ಲ. ಅದಕ್ಕೆ ನಾನು ಇವಳನ್ನ ಸೊಸೆ ಅಂತಾನು ಒಪ್ಕೊಳ್ಳೋದಿಲ್ಲ, ಇವಳು ಒಳ್ಳೇದ್ ಮಾಡ್ತಾಳೆ ಅನ್ನೋದು ಒಪ್ಕೊಳ್ಳೋದಿಲ್ಲ. ಹಾಗಾದ್ರೆ ಒಪ್ಕೋಬೇಡಿ, ಆದ್ರೆ ನನ್ನ ನಿರ್ಧಾರ ಬದಲಾಗಲ್ಲ. ಒಂದು ಮಾತಂತೂ ಸತ್ಯ ಆಯ್ತು, ಮನೆ ಒಳಗೆ ಬರೋದಾದ್ರೆ ಇಬ್ರು ಒಳಗಡೆ ಬರ್ರಿ, ಇಲ್ಲ ಅಂದ್ರೆ ಹೊರಗಡೆನೆ ಇರಲಿ. ಸೂರಜ್, 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 ಅಪ್ಪ ಪ್ಲೀಸ್ ಅಪ್ಪ, ಅವ್ನ ಒಳಗ್ ಕರೀರಿ ಅಪ್ಪ. ಮಳೆ ನೆಂತ್ರೆ ಅವ್ರಿಗೆ ಹುಷಾರಿಲ್ದೆ ಆಗೋಗುತ್ತೆ ಅಪ್ಪ, ಪ್ಲೀಸ್ ಅಪ್ಪ. ಸರಳ ಆಂಟಿ, ನಿಮ್ಗೆ ಈಶಾ ಕಂಡ್ರೆ ತಾನೇ ಇಷ್ಟ ಇಲ್ಲ, ಸೂರಜು ಅನುಭವಿಸ್ತಾ ಇದ್ದಾನೆ ಆಂಟಿ. ಅಮ್ಮ, ಸೂರಜ್ ಈಗ ತಾನೆ ಆಸ್ಪತ್ರೆಯಿಂದ ಬಂದಿದ್ದಾನೆ. ಅವ್ನು ಹೀಗೆ ನಿಂದ್ರೆ ಅವನ ಆರೋಗ್ಯ ಇನ್ನೂ ಹಾಳಾಗುತ್ತೆ. ಪ್ಲೀಸ್ ಅವನ್ನ ಒಳಗ್ ಬರಕ್ ಹೇಳಿ ಅಮ್ಮ, ಪ್ಲೀಸ್. ಸೂರಜ್, ಸೂರಜ್, ನಿಧಾನ. ಚಿಕ್ಕಪ್ಪ ಪ್ಲೀಸ್, ಅವ್ನಿಗೆ ಇವಾಗ ಆಪರೇಷನ್ ಆಗಿದೆ. ಹೀಗ್ ಮಳೆಯಲ್ಲಿ ನೆನೆಯೋದು ಅವನಿಗೆ ಒಳ್ಳೇದಲ್ಲ ಚಿಕ್ಕಪ್ಪ, ಪ್ಲೀಸ್ ಚಿಕ್ಕಪ್ಪ. ಅಪ್ಪ ಪ್ಲೀಸ್, ನಿಧಾನ 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 ಸೂರಜ್. तू ना जरा सा भी मेरी तरह, ना कहीं से मैं तेरी तरह, मिलके भी दोनों हैं अजनबी, कैसी है ये दास्तां, ये दास्तां. ನಿಂಗೇನೂ ಆಗ್ಲಿಲ್ಲ ತಾನೆ? ನೀವು ಯಾಕೆ ವಾಪಸ್ ಬಂದ್ರಿ? ನಿನ್ ಹೆಂಡ್ತಿ ಅಲ್ವಾ, ನಿನ್ ಹತ್ರ ವಾಪಸ್ ಬರ್ದೆ ಎಲ್ಲಿಗೆ ಹೋಗ್ಲಿ ನಾನು? ಹೆಂಡ್ತಿನ? ನಿನ್ನೆವರೆಗೂ ಈ ಮದುವೆನೂ ಬೇಡ, ಈ ಮನೆನೂ ಬೇಡ ಅಂತ ಹೇಳ್ತಾ ಇದ್ದೆ, ಆದ್ರೆ ಇವತ್ತು ಸಡನ್ ಆಗಿ ಈ ರೀತಿ ಮಾತಾಡ್ತಾ ಇದ್ಯಾ? ಏನಾಯ್ತು ನಿನಗೆ? ಇದು ನೀರ್ ತಡಿತಾನೆ ಇಲ್ಲ. एक
एक है जमीन एक है आसमां, दोनों ही है दोनों से जुदा, रहते हैं दोनों ही साथ साथ, पर लंबी है दूरियां दूरियां। तुमको ನಿನ್ನೆ ಮತ್ತೆ ಇವತ್ತಿನ ಮಧ್ಯ ತುಂಬಾ ವಿಷಯ ಬದಲಾಗಿದೆ. ನಾನು ಯಾವುದು ಸುಳ್ಳು ಅನ್ಕೊಂಡಿದ್ನೋ ಅದೇ ನನ್ನ ಜೀವನದಲ್ಲಿ ನಿಜ ಆಗ್ಬಿಟ್ಟಿದೆ. ಸೂರಜ್